ಅವಳು ಅಂದರೆ ಹುಚ್ಚಿ ಎಲ್ಲ ಸಂಬಂಧಗಳನ್ನ ಬೇಡ ಅಂತ ಎಲ್ರಿಗೂ ದೂರ ಆಗಿದ್ದಾಳೆ. ನೀನು ಕೂಡ ಹಾಗೆ ಅಂದ್ಕೊಂಡಿದ್ದೀಯ ನಿತ್ಯ ಅಂದ ಆರ್ಯ. ಅದೇನಿಲ್ಲ ಅಣ್ಣ ಅಂತ ಮೆಲ್ಲಗಂದ್ಲು ನಿತ್ಯ. ಅವಳನ್ನ ಜಾಗ್ರತೆಯಾಗಿ ನೋಡ್ಕೋ, ಏನೇ ಬೇಕಿದ್ರೂ ಯಾವ ಸಮಯದಲ್ಲಿ ಬೇಕಾದರೂ ನನಗೆ ಫೋನ್ ಮಾಡು, ಓಕೆನಾ ಅಂತ ಆರ್ಯ ಹೊರಗೆ ಬಂದ. ಹೋಗೋಣವಾ? ಮಾತಾಡ್ತೀಯಾ ನಿತ್ಯ ಜೊತೆ? ಇಲ್ಲ ಬಿಡು, ನಡಿ. ಈಗಾಗಲೇ ತಡ ಆಗಿದೆ. ಓಕೆ ಅಂತ ಮತ್ತೆ ಆರ್ಯ ಮತ್ತು ವಿಜಯ್ ಮನೆಗೆ ಹೊರಟು ಹೋದರು. ಅಷ್ಟರಲ್ಲಿದ್ದ ಅನ್ವಿತಾ ಮೆಲ್ಲ ಮುಖ ತೊಳ್ಕೊಂಡು ಬಂದು ಬೆಡ್ ಮೇಲೆ ಕೂತ್ಕೊಂಡ್ಳು. ಅನ್ವಿತಾ ಎದ್ದದ್ದನ್ನು ನೋಡಿದ ನಿತ್ಯ ಆರ್ಯ ತಂದಿದ್ದ ಬಾಕ್ಸ್ನಿಂದ ಸಾರು ಮತ್ತು ಪರೋಟವನ್ನು ಒಂದು ತಟ್ಟೆಯಲ್ಲಿ ತೆಗೆದುಕೊಂಡು ಅನ್ವಿತಾ ಹತ್ರ ಹೋದ್ಲು. ಅನ್ವಿತಾ, ಚಿಕನ್ ಸಾರು ಕೇಳಿದೆಯಲ್ಲ, ಯಾವುದೋ ನನಗೆ ಬಂದ ಹಾಗೆ ಮಾಡಿದ್ದೀನಿ, ನಿಮ್ಮವ್ರ ಥರ ಬಂದಿದೆಯೋ ಇಲ್ವೋ ಸ್ವಲ್ಪ ಟೇಸ್ಟ್ ಮಾಡಿ ಹೇಳೆ ಅಂತ ನಿತ್ಯ. ಅನ್ವಿತಾ ಮುಂದೆ ಒಂದು ಕೂತು, ಓಹೋ ಮಾಡಿದೀಯಾ ಅನ್ನುತ್ತಾ ತಟ್ಟೆ ಪಡ್ಕೊಂಡು, ವಾಸನೆ ಚೆನ್ನಾಗಿದೆ, ಆದರೆ ಪರೋಟ ಮಾಡು ಅಂತ ನಾನು ಹೇಳಿರಲಿಲ್ವಲ್ಲ ಅಂದ್ಲು ಅನ್ವಿತಾ. ನೀನೇ ಹೇಳಿದೆಯಲ್ಲ ಆರ್ಯ ಸರ್ ಚಿಕನ್ ಸಾರು ಪರೋಟ ತಂದು ನೀನು ಕೊಡ್ತಿದ್ರು ಅಂತ, ಹಾಗೆ ತಿಂತೀನೋ ಅಂತ ಅದನ್ನು ಮಾಡಿದೆ ನಾನು. ಓಕೆ ಅನ್ನುತ್ತಾ ಪರೋಟವನ್ನು ಸಾರಿನಲ್ಲಿ ಅದ್ದು ತಿಂದಾಗ ಸರಿಯಾಗಿ ಆರ್ಯ ಮಾಡಿದ ರುಚಿಯೇ ಬರಲು ಅನುಮಾನದಿಂದ ನಿತ್ಯಾಳ ಕಡೆ ನೋಡಿದ್ಲು ಅನ್ವಿತಾ. ಅಮ್ಮೋ, ಇದಕ್ಕೆ ಆರ್ಯ ಸರ್ ಅವರೇ ಮಾಡಿದ್ದು ಅಂತ ಗೊತ್ತಾಗ್ಬಿಡ್ತಾ, ಸ್ವಲ್ಪ ಸುಧಾರಿಸ್ಕೊಳ್ಬೇಕು ರಾಮ ಅಂದ್ಕೊಂಡು, ಏನೇ ಹಾಗೆ ನೋಡ್ತಿದ್ಯಾ, ಚೆನ್ನಾಗಿ ಮಾಡಿಲ್ವಾ ನಾನು ಅಂತ ಅಂದ್ಲು ನಿತ್ಯ ಮುಗ್ಧವಾಗಿ. ಚೆನ್ನಾಗಿ ಮಾಡಿದ್ಯಾ, ಆದರೆ ಅಸಲಿಗೆ ನೀನೇ ಮಾಡಿದ್ದ ಈ ಸಾರು ಅಂತ ಕೇಳಿದ್ಲು ಅನ್ವಿತಾ. ನಾನಲ್ಲದೆ ಇನ್ಯಾರು ಮಾಡ್ತಾರೆ, ಸರಳ ಅವರು ನನಗೆ ಸಹಾಯ ಮಾಡಿದ್ರು ಪರೋಟ ಮಾಡೋದ್ರಲ್ಲಿ, ನಾನು ಸಾರು ಮಾಡಿದೆ ಅವ್ರು ಪರೋಟ ಮಾಡಿದ್ರು, ಇನ್ಯಾರು ಬಂದು ನಮ್ಗಾಗಿ ಅಡುಗೆ ಮಾಡ್ತಾರೆ ಅಂದ್ಕೊಂಡಿದೀಯಾ ಅಂತ ಅಂದ್ಲು ನಿತ್ಯ. ಆಹಾ, ಆದರೆ ಸಾರು ಸರಿಯಾಗಿ ಆರ್ಯ ಮಾಡಿದ ಹಾಗೇ ಇದೆ, ಅವ್ನು ಮಾಡಿದರೆ ಹೇಗಿರುತ್ತೋ ಈಗಲೂ ಹಾಗೇ ಇದೆ, ಅವನು ಸಾರು ಮಾಡಿದ್ರೆ ಹೇಗಿರೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಇದು ಕೂಡ ಹಾಗೆ ಅನ್ನಿಸ್ತಿದೆ, ಅದಕ್ಕೆ ಕೇಳ್ತಿದ್ದೀನಿ ಅಂತ ಅಂದ್ಲು ಅನ್ವಿತಾ. ಅಮ್ಮ ತಾಯಿ, ನಿನಗೆ ಆರ್ಯ ಸರ್ ಕೈಯಿಂದ ಚಿಕನ್ ಸಾರು ಮಾಡಿಸ್ಕೊಂಡು ತಿನ್ನಬೇಕು ಅಂತ ಇದ್ದರೆ ಹೇಳು, ಆರ್ಯ ಸರ್ಗೆ ಕಾಲ್ ಮಾಡ್ತೀನಿ ನಾನು, ನಿಮಗೋಸ್ಕರ 4 ಬೈಗಳು ತಿಂದರೂ ಪರವಾಗಿಲ್ಲ, ಅಷ್ಟೇ ಹೊರತು ನಾನು ಮಾಡಿದ ಸಾರು ಆರ್ಯ ಸರ್ ಮಾಡಿದ ಹಾಗಿದೆ ಅಂತ ಯಾಕೆ ಅಂದ್ಕೊಳ್ತಿದ್ಯಾ ಹುಚ್ಚಿ? ನಿಜ ಹೇಳು, ಆರ್ಯ ಸರ್ ಮಾಡಿ ಸಾರು ತಿನ್ಬೇಕನ್ನಿಸ್ತಿದ್ಯಾ? ಅವರೇನು ಅಂದ್ಕೊಳ್ಳಲ್ಲ, ನಾನು ಕೇಳ್ತೀನಿ ಹೇಳು ಅಂದ್ಲು ನಿತ್ಯ. ಅವನ ಜೊತೆ ನಾನು ಒಂದು ಮಾತು ಕೂಡ ಮಾತಾಡ್ತಿಲ್ಲ, ಅವ್ನು ನನ್ನ ಜೊತೆ ಮಾತಾಡ್ತಿಲ್ಲ, ಇನ್ನು ಯಾವ ಮುಖ ಇಟ್ಕೊಂಡು ಅವನನ್ನು ಏನು ಕೇಳಿ, ಅದೆಲ್ಲ ಬಿಡು, ನೀನು ಮಾಡಿದ್ದು ಕೂಡ ಅವನು ಮಾಡಿದ ಹಾಗೇ ಇದೆ ಅನ್ನುತ್ತಾ ಆರಾಮವಾಗಿ 3 ಪರೋಟಗಳನ್ನ ಮುಗಿಸ್ಬಿಟ್ಲು ಅನ್ವಿತಾ. ತಿಂದ ಮೇಲೆ ಕೈ ತೊಳ್ಕೊಂಡು ಬಂದು, ತುಂಬ ಚೆನ್ನಾಗಿದೆ ನಿತ್ಯ, ತುಂಬ ಚೆನ್ನಾಗಿ ಮಾಡಿದೆ ಸಾಂಬಾರು, ಇವತ್ತು ಹೊಟ್ಟೆ ತುಂಬ ತಿಂದೆ ಅಂದ್ಲು ಅನ್ವಿತಾ. ಅದೆಲ್ಲವನ್ನು ನಿತ್ಯ ಅನ್ವಿತಾ ರೂಮ್ ಬಂದಾಗಿನಿಂದ ವಿಡಿಯೋ ಕಾಲ್ನಲ್ಲಿ ನೋಡ್ತಿದ್ದ ಆರ್ಯಾಗೆ ಅನ್ವಿತಾ ಹೊಟ್ಟೆ ತುಂಬ ತಿಂದೆ ಎಂದಾಗ ತುಂಬ ಸಂತೋಷ ಆಯಿತು. ಕನಿಷ್ಠ ಒಂದು ಸಲ ಆದರೂ ಅವಳಿಗೆ ನನ್ನ ಕೈಯಾರೆ ಅಡುಗೆ ಮಾಡಿ ಬಡಿಸ್ದೆ ಅನ್ನೋ ತೃಪ್ತಿ ಆರ್ಯನಿಗೆ ಸಿಕ್ತು. ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೀನಿ, ಹೊಟ್ಟೆ ತುಂಬ ತಿಂದೆ ಅಲ್ವಾ ಅನ್ನುತ್ತಾ ಹಾಲಿಗೆ ಬಂದು ಅತ್ತ ಇತ್ತ ಓಡಾಡ್ತಿದ್ಲು ಅನ್ವಿತಾ. ಅಷ್ಟರಲ್ಲಿ ಅನ್ವಿತಾ ಫೋನ್ ಸದ್ದಾಯಿತು. ಈ ಸಮಯದಲ್ಲಿ ನನಗೆ ಫೋನ್ ಮಾಡೋರು ಯಾರಿದ್ದಾರೆ ಅಂತ ಅನುಮಾನದಿಂದಲೇ ಅನ್ವಿತಾ ಫೋನ್ ಎತ್ತಿದ್ಲು. ಹಲೋ, ಯಾರು? ಅನ್ವಿತಾ, ನಾನು ಅತ್ತಿಗೆ. ಹೌದು, ಹೇಗಿದೆಯಾ ಅನ್ವಿತಾ, ಎಲ್ಲಿದೆಯಮ್ಮ ಅಂತ ಕೇಳಿದ್ರು ಶ್ವೇತಾ ಅನ್ವಿತಾಳತ್ತಿಗೆ. ನಾನು ಚೆನ್ನಾಗಿದ್ದೀನಿ, ನೀವೇನೋ ಸಡನ್ನಾಗಿ ಫೋನ್ ಮಾಡಿದ್ಯಾ, ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಕೇಳಿದ್ಲು ಅನ್ವಿತಾ. ಎಲ್ಲರೂ ಚೆನ್ನಾಗಿದ್ದಾರಮ್ಮ, ನಿನ್ನ ಬೇಡ ಅಂದವರಿಗಾಗಿ ನೀನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದ್ಲು ಶ್ವೇತಾ. ಅವರು ನನ್ನ ಬೇಡ ಅಂದ್ಕೊಂಡ್ರು, ಆದರೆ ನಾನು ನಿಮ್ಮನ್ನು ಬೇಡ ಅಂತ ಅಂದ್ಕೊಂಡಿಲ್ವಲ್ಲ. ಎಲ್ಲಿದೆಯಾ ಅನ್ವಿತಾ, ಈಗ ಎಷ್ಟನೇ ತಿಂಗಳು? ಆರ್ಯನ ಹತ್ರವೇ ಇದೆಯಾ, ಇಲ್ಲ? ಆರ್ಯ ಹತ್ರ ಇಲ್ಲ, ನಾನು ಬೇರೆ ಆಗಿದ್ದೀನಿ, ಈಗ ನನಗೆ 9ನೇ ತಿಂಗಳು. ಅದೇನನ್ವಿತಾ, ಆರ್ಯನ ಮಗು ನೀನು ಹೊಟ್ಟೆಯಲ್ಲಿ ಬೆಳೀತಿದೆ ಅಂತ ಹೇಳಿದ್ಯಲ್ಲ, ಮತ್ತು ಆರ್ಯ ಹತ್ರ ಹೋಗದೆ ಯಾಕೆ ಬೇರೆ ಆಗಿದೆಯಾ? ಆ ವಿಷಯ ಹೇಳೋ ಹಾಗಿದ್ದಿದ್ರೆ ಆರ್ಯನಿಂದ ದೂರ ಇರ್ತಿರ್ಲಿಲ್ವಲ್ಲ. ಆದರೆ ಎಷ್ಟು ದಿನ ಅಂತ ಹೀಗೆ ಆರ್ಯನಿಂದ ದೂರ ಇರ್ತೀಯ? ಇತ್ತ ನಮಗೂ ದೂರ ಆಗಿ ಅತ್ತ ಆರ್ಯನಿಗೂ ದೂರವಾಗಿ ಹೇಗೆ ಬದುಕ್ತೀಯಾ ಒಬ್ಬಳೇ? ಈಗ ಬದುಕ್ತಿದ್ದೀನಲ್ಲ, ಮುಂದೆ ಹಾಗೆ ಬದುಕ್ತೀನಿ, ಜೊತೆಗಾಗ ನನ್ನ ಮಗು ನನಗೆ ಜೊತೆಯಾಗಿರುತ್ತೆ. ಹುಟ್ಟೋ ಮಗುವಿನ ಜೊತೆ ಒಬ್ಬಳೇ ಇರೋದು ಅಷ್ಟು ಸುಲಭ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅನ್ವಿತಾ? ನಾನು ಒಬ್ಬಳೇ ಇಲ್ಲ, ನನ್ನ ಗೆಳತಿ ನಿತ್ಯ ಇದ್ದಾಳಲ್ವಾ, ಅವಳಿದ್ದಾಳ, ಜೊತೆಗೆ ಸರಳಾತೆ ಅನ್ನೋರು ಕೂಡ ಇದ್ದಾರೆ. ನನ್ನನ್ನು ಇವರಿಬ್ಬರು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ನೀನೇನೋ ಇಷ್ಟು ದಿನಕ್ಕೆ ಫೋನ್ ಮಾಡಿದೀಯಾ?
ನಿನ್ನ ಅಣ್ಣ ನನ್ನ ಹತ್ರ ಫೋನ್ ಕೂಡ ಇಟ್ಟಿದ್ದಾನಾ? ನಿನಗೆ ಕಾಲ್ ಮಾಡ್ತೀನಿ ಅಂತ ನನ್ನ ಹತ್ರದಿಂದ ಫೋನ್ ಕೂಡ ಕಿತ್ಕೊಂಡಿದ್ದಾನೆ. ಇವತ್ತು ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾನೆ. ಅದಕ್ಕೆ ಕೆಲಸದವ್ರ ಫೋನ್ ತೊಗೊಂಡು ನೀನು ಕಾಲ್ ಮಾಡ್ತಿದ್ದೀನಿ, ನೀನು ಹೇಗಿದೆಯೋ ಏನೋ ಅಂತ. ಅವ್ರ ಮನೆಯಲ್ಲಿದ್ದರೆ ಸುಮ್ಮನೆ ಗಮನಿಸ್ಬಿಡ್ತಾರೆ, ಅದಕ್ಕೆ ಅವ್ರು ಇಲ್ತಿದ್ದಾಗ ಮಾಡಿದೆ. ಮಕ್ಕಳು ಚೆನ್ನಾಗಿದ್ದಾರಾ? ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಚೆನ್ನಾಗಿದ್ದಾರಾ ಅತ್ತಿಗೆ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಅನ್ವಿತಾ. ಆದರೆ ನಿನ್ನ ಬಗ್ಗೆ ನಮ್ಮ ಚಿಂತೆ. ನಿಮ್ಮಮ್ಮ ಅಂತೂ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಸರಿಯಾಗಿ ಊಟ ಕೂಡ ಮಾಡ್ತಿಲ್ಲ. ಆದರೆ ನಿಮ್ಮಣ್ಣ ಮತ್ತು ಅಪ್ಪನ ಸಂಗತಿ ನಿನಗೆ ಗೊತ್ತೇ ಇದೆಯಲ್ಲ, ಇರೋದಕ್ಕೆ ಇದ್ದಾರೆ ಅಷ್ಟೇ. ಅತ್ತೆಯವ್ರು ನಿನ್ನ ಮೇಲೆ ತುಂಬ ಚಿಂತೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ಲು ಶ್ವೇತಾ. ಈಗ ಅವ್ರಿಗೆ ಮಗಳಾದರೂ ಸೊಸೆಯಾದರೂ ನೀನೇ ಶ್ವೇತಾ, ಅಮ್ಮನನ್ನ ಚೆನ್ನಾಗಿ ನೋಡ್ಕೊ. ನಾನು ಹೇಗಿದ್ರು ಅಲ್ಲಿಗೆ ಬರೋದಕ್ಕಾಗಲ್ವಲ್ಲ, ಅಮ್ಮನ ಬಗ್ಗೆ ಜಾಗ್ರತೆ ವಹಿಸು ಅಂತ ಹೇಳಿದ್ಲು ಅನ್ವಿತಾ. ನಾವೆಲ್ಲರೂ ಇಲ್ಲಿ ಚೆನ್ನಾಗಿದ್ದೀವಿ ಅನ್ವಿತಾ, ಆದರೆ ನೀನೊಬ್ಬಳೆ ಯಾರೂ ಇಲ್ಲದಾಗ ಒಂಟಿಯಾಗಿರೋದು ನಂಗೆ ತುಂಬ ಬೇಸರ ಅನ್ನಿಸ್ತಿದೆ. ಹೋಗಿದ್ದವಳು ಆರ್ಯನ ಹತ್ರ ಹೋಗಿದ್ರೆ ನಮ್ಗೆ ಇಷ್ಟು ಬಾಧೆ ಇರ್ತಿರ್ಲಿಲ್ವಲ್ಲ, ಯಾಕೆ ಹೀಗೆ ಮಾಡ್ತಿದ್ಯಾ ಅನ್ವಿತಾ ಅಂದ್ಲು ಶ್ವೇತಾ ನೋವಿನಿಂದ. ಅದಕ್ಕೆ ನನ್ನ ಕಾರಣಗಳು ನನಗಿವೆ ಶ್ವೇತಾ, ಇನ್ನೂ ಆ ವಿಷಯ ಬಿಟ್ಬಿಡು. ಹೆರಿಗೆ ದಿನಾಂಕ ಯಾವಾಗ ಕೊಟ್ಟಿದ್ದಾರೆ? ಇನ್ನು 15 ದಿನ ಇದೆ. ಇನ್ನು 10 ದಿನ ಬಿಟ್ಟು ನಿಮ್ಮಣ್ಣ ಮನೆಯಲ್ಲಿ ಇಳಿದಿದ್ದಾಗ ನಾನೇ ಕಾಲ್ ಮಾಡ್ತೀನಿ ಅನ್ವಿತಾ, ಸರಿನಾ? ನೀನು ಮಾತ್ರ ಜಾಗ್ರತೆ. ಏನಾದರೂ ಹಣದ ಅಗತ್ಯ ಇದ್ದರೆ ಮುಜುಗರ ಪಡಬೇಡ, ನನ್ನನ್ನು ಕೇಳು, ನಾನು ಹೀಗಾದರೂ ಮಾಡಿ ಕಳಿಸ್ತೀನಿ. ಅಗತ್ಯ ಇಲ್ಲ, ನನ್ನ ಹತ್ರ ಇದೆ ಬಿಡು. ಏನಾದರೂ ಅಗತ್ಯ ಇದ್ದರೆ ಖಂಡಿತ ಕೇಳ್ತೀನಿ. ಮಕ್ಕಳ ಬಗ್ಗೆ ಜಾಗ್ರತೆ. ಹಾಂ ಅನ್ವಿತಾ, ಸರಿ ಇರ್ತೀನಿ ಅಂತ ಶ್ವೇತಾ ಫೋನ್ ಕಟ್ ಮಾಡಿ ಅನ್ವಿತಾ ನಂಬರ್ ಅದರಿಂದ ಡಿಲೀಟ್ ಮಾಡಿ ಮತ್ತೆ ಕೆಲಸದವ್ರ ಫೋನನ್ನು ಹಿಂದಿರುಗಿಸಿದ್ಲು. ಅನ್ವಿತಾ ಮನೆಯಿಂದ ಹೋದಾಗಿನಿಂದ ಶ್ರೀನಾಥ್ ಮತ್ತು ಶರತ್ ಅವರು ಮನೆಯಲ್ಲಿ ಅನ್ವಿತಾ ಹೆಸರು ಕೇಳಿಸ್ಬಾರ್ದು ಅಂತ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಹೀಗಾಗಿ ಅಂದಿನಿಂದ ಆ ಮನೆಯಲ್ಲಿ ಅನ್ವಿತಾ ಹೆಸರು ಕೇಳಿಸ್ಲೇ ಇಲ್ಲ. ಆದರೆ ವಸಂತ ಅವ್ರ ಮಗಳ ಮೇಲಿನ ಚಿಂತೆಯಿಂದ ಅತ್ತ ಮಗನನ್ನು ಏನು ಹೇಳಲಾಗದೆ, ಇತ್ತ ಗಂಡನನ್ನು ಎದುರಿಸಲಾಗದೆ ಅನ್ವಿತಾ ಬಗ್ಗೆ ಬಾಧೆ ಪಡ್ತಿದ್ದಾರೆ. ತುಂಬ ದಿನಗಳ ನಂತರ ತವರು ಮನೆಯಿಂದ ಫೋನ್ ಬಂದಿದ್ದಕ್ಕೆ ಅನ್ವಿತಾಗೆ ದುಃಖ ತಡೆಯೋದಕ್ಕಾಗಲಿಲ್ಲ. ಅವಳಮ್ಮ ನೆನಪಾದ್ರು. ಅನ್ವಿತಾ ಯಾರು ಅಂತ ಕೇಳಿದ್ಲು ನಿತ್ಯ. ಏನಾಯ್ತಂತೆ? ನಾನು ಎಲ್ಲಿದ್ದೀನಿ ಹೇಗಿದ್ದೀನಿ ಅಂತ ಕೇಳೋದಕ್ಕೆ ಮಾಡಿದ್ರು. ಅಣ್ಣ ಮನೆಯಲ್ಲಿಲ್ವಂತೆ, ಅದಕ್ಕೆ ಹೀಗೆ ಮಾಡಿದಾಳೆ. ಮಾತಾಡಿದ್ಯಲ್ಲ, ಸುಮ್ಮನಿರು. ಈಗ ನೀನು ಈ ಸಮಯದಲ್ಲಿ ಅಳೋದು ಒಳ್ಳೇದಲ್ಲ. ಹೋಗು, ಈಗಾಗಲೇ ತುಂಬ ಹೊತ್ತು ಕೂತಿದ್ಯಾ, ಇನ್ನು ಹೋಗಿ ಮಲಗು ನಡಿ ಅಂತ ನಿತ್ಯಾಳೆ ಅನ್ವಿತಾಳನ್ನು ರೂಮಿಗೆ ಕರೆದೊಯ್ದು ಮಲಗಿಸಿ ಲೈಟ್ ಆಫ್ ಮಾಡಿ ಬಾಗಿಲು ಹಾಕಿ ಬಂದಳು. ದೇವರೇ, ಎಲ್ಲರೂ ಇದ್ದರೂ ಇವಳು ಒಬ್ಬಂಟಿಯಾಗಿ ಬದುಕುವಂತಾಗಿದೆ. ಶೀಘ್ರದಲ್ಲಿ ಇವಳಿಗೆ ಎಲ್ಲ ಸಂಬಂಧಗಳನ್ನ ಹತ್ರ ಮಾಡಿ ಅನ್ವಿತಾ ಸಂತೋಷವಾಗಿರುವಂತೆ ನೋಡ್ತಂದೆ ಅಂತ ಬೇಡ್ಕೊಂಡ್ಳು ನಿತ್ಯ. ಹಾಗೆ ಒಂದು ವಾರ ಸಾಧಾರಣವಾಗಿ ಕಳೆದು ಹೋಯಿತು. ಒಂದು ದಿನ ಬೆಳಗ್ಗೆ ತುಂಬ ನಿಶಕ್ತಿಯಿಂದ ಇದ್ದಿದ್ದರಿಂದ ಅನ್ವಿತಾಗ ನಿದ್ರೆಯಿಂದ ಏಳಲು ಮನಸ್ಸಾಗದೆ ಹಾಗೆ ಮಲಗಿದ್ಲು. ಬೆಳಗ್ಗೆ 10 ಆದರೂ ಇನ್ನೂ ಅನ್ವಿತಾ ಏಳದಿದ್ದಕ್ಕೆ ನಿತ್ಯಾಳೆ ರೂಮಿಗೆ ಬಂದು ಅವಳನ್ನು ಎಬ್ಸಿದ್ಲು. ಅನ್ವಿತಾ, ಏನಾಯ್ತೆ? ಇವತ್ತಿನ್ನೂ ನಿದ್ರೆಯಿಂದ ಎದ್ದಿಲ್ವಲ್ಲ ಅಂತ ಕೇಳಿದ್ಲು. ಏಳಬೇಕು ಅನ್ನಿಸ್ತಿಲ್ವೇ? ತುಂಬ ನಿಶಕ್ತಿ ಅನ್ನಿಸ್ತಿದೆ. ಸ್ವಲ್ಪ ಹೊತ್ತು ಮಲಗ್ತೀನಿ, ಕಾಲುಗಳು ತುಂಬ ಎಳಿತಿವೆ ನಿತ್ಯ ಅಂದ್ಲು ಅನ್ವಿತಾ. ಅಯ್ಯೋ, ಹೆರಿಗೆ ಹತ್ರ ಬಂದಿದೆ ಅಲ್ವಮ್ಮ, ಅದಕ್ಕೆ ಹಾಗೆ ಅನ್ನಿಸ್ತಿದೆ ಅನಿಸುತ್ತೆ. ಹಾಸ್ಪಿಟಲ್ಗೆ ಹೋಗೋಣವಾ ಅಂತ ಕೇಳಿದ್ಲು. ಸರಳ ಅಷ್ಟರಲ್ಲಿ ರೂಮಿಗೆ ಬಂದು, ಈಗ ಪರವಾಗಿಲ್ಲ ಬಿಡಿ ಅಮ್ಮ, ಸ್ವಲ್ಪ ಹೊತ್ತು ನೋಡಿ ಹೋಗೋಣ ಅಂದ್ಲು ಅನ್ವಿತಾ. ಈಗಾಗಲೇ ತುಂಬ ಹೊತ್ತಾಗಿದೆ, ಆಮೇಲೆ ಹೋಗೋಣ ಬಿಡಿ. ಆದರೆ ನೀನು ಮೊದಲು ಎದ್ದು ಸ್ನಾನ ಮಾಡ್ಬಾ. ಏನಾದರೂ ತಿನ್ನಿವಿ ಅಂತೆ, ಹಾಗೆ ಖಾಲಿ ಹೊಟ್ಟೆಲಿದ್ರೆ ಹೇಗೆ ಅಂತ ನಿತ್ಯ ಮತ್ತು ಸರಳ ಅನ್ವಿತಾಳನ್ನ ಎಬ್ಬಿಸಿ ಬಾತ್ರೂಮ್ಗೆ ಕಳಿಸಿ ಇಬ್ಬರು ಅದೇ ರೂಮ್ನಲ್ಲಿದ್ದರು. ಅನ್ವಿತಾ ಫ್ರೆಶ್ ಆಗಿ ನೈಟಿ ಹಾಕೊಂಡು ಮುಖವನ್ನು ಟವಲ್ನಿಂದ ಒರೆಸ್ಕೊಳ್ತಾ ಬಂದು ಭಾರವಾಗಿ ಬೆಡ್ ಮೇಲೆ ಕೂತು ತನ್ನ ಹೊಟ್ಟೆ ಹಿಡ್ಕೊಂಡ್ಳು. ಅನ್ವಿತಾ, ಎಲ್ಲ ಸರಿ ಇದೆಯಾ? ಇಲ್ದಿದ್ರೆ ಹಾಸ್ಪಿಟಲ್ಗೆ ಹೋಗೋಣವಾ? ನೋವು ಅಂತದೇನೂ ಅನ್ನಿಸ್ತಿಲ್ವೇ? ಆದರೆ ಸ್ವಲ್ಪ ಭಾರ ಅನ್ನಿಸ್ತಿದೆ. ಸರಿ, ಏನಾದರೂ ತಿಂತೀಯಾ? ಒಂದು ನಿಮಿಷ ಇರು ಅಂತ ನಿತ್ಯ ಹೋಗಿ ಬೇಗ ಇಡ್ಲಿ ತಂದು ತಾನೇ ಅನ್ವಿತಾಗೆ ತಿನ್ನಿಸಿದ್ಲು. ಹೆರಿಗೆ ಹತ್ರ ಬಂದಿದ್ದರಿಂದ ಮಾತ್ರೆಗಳು ಕೂಡ ಏನು ಇಲ್ದಿದ್ದರಿಂದ ನಿತ್ಯ ಮತ್ತು ಸರಳ ಅನ್ವಿತಾಳನ್ನು ಕಾಯುತ್ತಾ ಅದೇ ರೂಮ್ನಲ್ಲಿದ್ದರು. ಅನ್ವಿತಾ ತಿಂಡಿ ತಿಂದು ಸ್ವಲ್ಪ ಹೊತ್ತು ಹಾಗೆ ಮಲಗಿದ್ಲು. ಆದರೆ ಹೇಗೆ ಮಲಗಿದ್ರೊಳಗೆ ನಿದ್ರೆ ಬರ್ತಿಲ್ಲ. ಪ್ರತಿ ನಿಮಿಷಕ್ಕೊಮ್ಮೆ ಅತ್ತ ಇತ್ತ ತಿರುಗ್ತಿದ್ಲು. ಅದನ್ನು ನೋಡಿದ ಸರಳ ಅನ್ವಿತಾ ಹತ್ರ ಹೋಗಿ, ಅಮ್ಮ ಅನ್ವಿತಮ್ಮ, ಏನಾಯಿತು, ಯಾಕೆ ಹಾಗೆ ಅಲಗಾಡ್ತಿದ್ಯಾ ಅಂತ ಕೇಳಿದ್ರು. ಯಾವ ಕಡೆ ಮಲಗಿದ್ರೂ ಆಗ್ತಿಲ್ಲಮ್ಮ ಅಂತ ಮತ್ತೆ ಎದ್ದು ಕೂತ್ಕೊಂಡ್ಲು ಅನ್ವಿತಾ. ಹೌದಾ, ಒಂದು ನಿಮಿಷ ಇರು ಅಂತ ಅನ್ವಿತಾ ಕಾಲುಗಳಿಗೆ ಮಸಾಜ್ ಮಾಡೋ ಎಣ್ಣೆ ತಂದು ಕಾಲುಗಳನ್ನ ಒತ್ತುತ್ತಾ ಎಣ್ಣೆ ಹಚ್ಚಿದ್ರು ಸರಳ. ಹಾಗೆ ಸ್ವಲ್ಪ ಹೊತ್ತು ಹಿತ ಎನಿಸಿ ಅರ್ಧ ಗಂಟೆ ಕಾಲ ನಿದ್ರೆ ಮಾಡಿದ್ಲು ಅನ್ವಿತಾ. ಆದರೆ ಅನ್ವಿತಾ ತುಂಬ ಸುಸ್ತಾಗಿ ಕಂಡಿದ್ದರಿಂದ ಯಾವ ಸಮಯದಲ್ಲಾದರೂ ಹಾಸ್ಪಿಟಲ್ಗೆ ಹೋಗಬೇಕಾಗ್ಬೋದು ಅಂತ ಅನಿಸಿ ನಿತ್ಯ ತಕ್ಷಣ ಹೊರಬಂದು ಆರ್ಯನ್ಗೆ ಕಾಲ್ ಮಾಡಿದ್ಲು. ಹಲೋ ನಿತ್ಯ. ಹಾಂ ಅಣ್ಣ, ಹೇಳಮ್ಮ.
ಅನ್ವಿತಾ ಇವತ್ತು ಸ್ವಲ್ಪ ಸುಸ್ತಾಗಿದ್ದಾಳೆ ಅಣ್ಣ. ಹಾಸ್ಪಿಟಲ್ಗೆ ಹೋಗ್ಬೇಕಾಗಬಹುದೋ ಏನೋ. ನೀವು ಮನೆಯಲ್ಲಿದ್ದೀರಲ್ಲ? ಹಾಂ, ಮನೆಯಲ್ಲೇ ಇದ್ದೀನಿ. ಏನಾದರೂ ತುರ್ತಿದ್ರೆ ತಕ್ಷಣ ಕಾಲ್ ಮಾಡ್ತೀನಣ್ಣ, ನೀವು ಹಾಸ್ಪಿಟಲ್ಗೆ ಬನ್ನಿ, ಹಾಗೆ ಆಸ್ಪತ್ರೆ ಡಾಕ್ಟರ್ಗೂ ಹೇಳಿಡಿ ಅಂತ ಹೇಳಿದ್ಲು. ಹಾಂ ನಿತ್ಯ. ಹಾಂ ಅಣ್ಣ, ಬಾಯ್. ತಗೋ ವಿಜಯ್. ಅವಳು ಚೆನ್ನಾಗಿದ್ದಾಳಾ? ಹ್ಞೂ, ಪರವಾಗಿಲ್ಲ. ನೋವಂಥದ್ದೇನು ಅನ್ನಿಸ್ತಿಲ್ಲ ಅಂದಿದ್ದಾಳೆ, ಆದರೆ ಕಾಲು ಎಳಿತಿದೆ ಅಂದಿದ್ದಾಳೆ. ಅವಳಿಗೆ ಮಲಗೋದಕ್ಕಾಗ್ತಿಲ್ಲ. ಹ್ಞೂ, ಅವಳನ್ನ ನೋಡ್ತಾ ಇರಮ್ಮ. ಹಾಗೆ ಕಾರ್ ಕೂಡ ನಿಮ್ಮ ಮನೆ ಮುಂದೆ ಇದೆ. ಏನಾದರೂ ತುರ್ತಿದ್ರೆ ಅವಳನ್ನ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಬಾ, ಓಕೆನಾ? ನಾನು ಮತ್ತು ವಿಜಯ್ ನಿಂಗೆ ಸಿಗ್ತೀವಿ. ಓಕೆ ಅಣ್ಣ, ನಾನು ನೋಡ್ಕೋತೀನಿ ಅಂತ ಫೋನ್ ಕಟ್ ಮಾಡಿದ್ಲು ನಿತ್ಯ. ಏನಾದರೂ ತುರ್ತಿದ್ರೆ ಕಾಲ್ ಮಾಡು ನಿತ್ಯ, ನಿನಗೆ ವಿಜಯ್ ಮತ್ತು ನಾನು ಸಿಗ್ತೀವಿ ಅಂತ ಆರ್ಯ ಹೇಳ್ದ. ಓಕೆ ಅಣ್ಣ ಅಂತ ಕಾಲ್ ಕಟ್ ಮಾಡಿ ಒಳಗೆ ಹೋದ್ಲು ನಿತ್ಯ. ಒಳಗೆ ಹೋಗುವಷ್ಟರಲ್ಲಿ ಅನ್ವಿತಾ ಅತ್ತ ಇತ್ತ ತಿರುಗ್ತಾ ತುಂಬ ಆಯಾಸ ಪಡ್ತಿದ್ಲು. ಏನಾಯ್ತೇ? ಹಾಸ್ಪಿಟಲ್ಗೆ ಹೋಗೋಣವಾ? ಏನಾದರೂ ತೊಂದರೆ ಇದ್ದರೆ ಹೇಳೇ, ಅಲ್ಲಿಗೆ ಹೋದರೆ ಡಾಕ್ಟರ್ ನೋಡ್ಕೋತಾರಲ್ವಾ? ಇಲ್ಲಿದ್ದು ತೊಂದರೆ ಪಡೋರು ಯಾಕೆ? ಹೋಗೋಣವಾ ಅಂತ ಕೇಳಿದ್ಲು ನಿತ್ಯ. ಅನ್ವಿತಾ ಕೂಡ ಸ್ವಲ್ಪ ತೊಂದರೆ ಅನಿಸಿದ್ರಿಂದ ಹೋಗೋಣ ಬಿಡು ನಿತ್ಯ, ನನಗೂ ಎಲ್ಲ ಏನೋ ಒಂಥರ ಅನ್ನಿಸ್ತಿದೆ ಅಂದ್ಲು ಅನ್ವಿತಾ. ಹಾಂ ಸರಳತೆ, ನೀವು ಹಾಸ್ಪಿಟಲ್ಗೆ ಬೇಕಾದ ಎಲ್ಲವನ್ನ ಬ್ಯಾಗ್ನಲ್ಲಿ ಜೋಡಿಸಿ, ಹಾಗೆ ಅನ್ವಿತಾ ಬಟ್ಟೆಗಳನ್ನ ಕೂಡ ನಾನು ಹೋಗಿ ಕಾರ್ ಒಳಗೆ ತರ್ತೀನಿ ಅಂತ ನಿತ್ಯ ಹೊರಗೆ ಹೋಗುತ್ತಲೇ ಆರ್ಯನಿಗೆ ಕಾಲ್ ಮಾಡಿ, ಅಣ್ಣ ಅನ್ವಿತಾಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಿದ್ದೀನಿ, ನೀವು ಹಾಸ್ಪಿಟಲ್ಗೆ ಬಂದುಬಿಡಿ ಅಂತ ಹೇಳಿದ್ಲು. ವಿಜಯ್ಗೂ ಕಾಲ್ ಮಾಡಿ ಅದೇ ವಿಷಯ ಹೇಳಿ ಕಾರ್ ಸ್ಟಾರ್ಟ್ ಮಾಡಿ ಇಟ್ಟು ಹೋಗಿ ಅನ್ವಿತಾಳನ್ನು ಹೊರಗೆ ಕರ್ಕೊಂಡು ಬಂದು ಕಾರ್ನಲ್ಲಿ ಕೂರಿಸಿದ್ಲು. ಸರಳ ಕೂಡ ಕಾರ್ನಲ್ಲಿ ಕೂತ ಮೇಲೆ ನಿತ್ಯ ಮೆಲ್ಲಗೆ ಆಸ್ಪತ್ರೆಗೆ 25 ನಿಮಿಷಗಳಲ್ಲಿ ಕರ್ಕೊಂಡು ಹೋದ್ಲು. ಅನ್ವಿತಾಳನ್ನು ಕರೆತರ್ತಿದ್ದಾರೆ ಅಂತ ಆರ್ಯ ಮೊದಲೇ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಗೆ ಹೇಳಿದ್ರಿಂದ ಅವರು ಎಲ್ಲವನ್ನ ಸಿದ್ಧವಾಗಿಟ್ಕೊಂಡಿದ್ರು. ಆದರೆ ಮೊದಲು ಅನ್ವಿತಾಳನ್ನು ಚೆಕ್ ಮಾಡಬೇಕು ಅಂತ ಅವಳಿಗಾಗಿಯೇ ಕಾಯ್ತಾ ಇದ್ರು. ವಿಜಯ್ ಕೂಡ ನಿತ್ಯ ಅವರಿಗಿಂತ ಮೊದಲೇ ಆರ್ಯನ ಹತ್ರ ತಲುಪಿ, ಏನಾಯಿತು, ನೋವು ಬರ್ತಿದೆಯಾ ಅನ್ವಿತಾಗೆ ಅಂತ ಕೇಳ್ದ. ಇಲ್ಲ ವಿಜಯ್, ಆದರೆ ಬೆಳಗಿನಿಂದ ಸುಸ್ತಾಗಿದ್ದಾಳಂತೆ, ಯಾವುದಕ್ಕೂ ಒಳ್ಳೆಯದು ಅಂತ ಹಾಸ್ಪಿಟಲ್ಗೆ ಕರ್ಕೊಬರ್ತಿದ್ದಾಳೆ ನಿತ್ಯ. ಓಕೆ, ನೀನು ಇಲ್ಲೇ ಇರು, ನಾನು ಅವರಿಗೆ ಸಹಾಯಕ್ಕೆ ಕೆಳಗೆ ಹೋಗ್ತೀನಿ ಅಂತ ನಿತ್ಯ ಅವರ ಕಾರಿನ ಗೇಟ್ ಹತ್ರ ಕಾಯ್ತಾ ನಿಂತಿದ್ದ ವಿಜಯ್. ದಾರಿಯ ಮಧ್ಯದವರೆಗೆ ಚೆನ್ನಾಗಿತ್ತು, ಆದರೆ ಅರ್ಧ ದಾರಿ ಬಂದ ಮೇಲೆ ನೋವು ಸ್ವಲ್ಪವಾಗಿ ಶುರುವಾಯಿತು ಅನ್ವಿತಾಗೆ. ಅಮ್ಮ ಅಂತ ಗಟ್ಟಿಯಾಗಿ ಕೂಗ್ತಾ, ನೋವಾಗ್ತಿದೆ ನಿತ್ಯ ಅಂತ ಅಳ್ತಾ ಇದ್ಲು. ಸರಳ ಅವರ ಕೈ ಹಿಡ್ಕೊಂಡು, ನಿತ್ಯಮ್ಮ ನೋವು ಶುರುವಾದಾಗಿದೆ, ನೀವು ಸ್ವಲ್ಪ ಬೇಗ ಹೋಗಿ ಹಾಸ್ಪಿಟಲ್ಗೆ ಅಂತ ಅನ್ವಿತಾಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಸಮಾಧಾನ ಮಾಡಿದ್ರು ಸರಳ. ಅನ್ವಿತಾ ಬಂದೇ ಬಿಟ್ವಿ, ಇನ್ನು 5 ನಿಮಿಷ ಅನ್ನುತ್ತಾ ಕಾರನ್ನು ವೇಗವಾಗಿ ಓಡಿಸಿ ಆಸ್ಪತ್ರೆ ಮುಂದೆ ನಿಲ್ಲಿಸಿದಾಗ ವಿಜಯ್ ಅವ್ರನ್ನ ನೋಡಿದ ತಕ್ಷಣ ಕಾರಿನ ಹತ್ರ ಓಡಿ ಬಂದು ಅನ್ವಿತಾ ಸೈಡಿದ್ದ ಡೋರ್ ಓಪನ್ ಮಾಡಿ ಅನ್ವಿತಾಳನ್ನು ಮೆಲ್ಲ ಕೆಳಗಿಳಿಸ್ದ. ಅದನ್ನೆಲ್ಲ ಮೇಲಿನಿಂದ ನೋಡ್ತಿದ್ದ ಆರ್ಯನಿಗೆ, ನಿನ್ನ ಮುಟ್ಟೋ ಅದೃಷ್ಟ ಕೂಡ ಕೊಡಲಿಲ್ವಲ್ಲ ನನಗೆ, ಯಾವ ಬೆಲೆಯೂ ಇಲ್ಲದಂತೆ ಮಾಡದೆ ನನ್ನನ್ನು ಅಂದ್ಕೊಳ್ತಾ ಹೆಂಡತಿ ನೋವು ಪಡ್ತಿದ್ರೆ ಇಲ್ಲಿ ಆರ್ಯ ತನ್ನೊಳಗೆ ಬಾಧೆ ಪಡ್ತಿದ್ದ. ಅನ್ವಿತಾಳನ್ನು ಮೆಲ್ಲಗೆ ನಡೆಸ್ಕೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅವರು ಅನ್ವಿತಾಳನ್ನು ಚೆಕ್ ಮಾಡಿ ಮತ್ತೆ ಆರ್ಯನ ಹತ್ರ ಬಂದು, ಮಗು ಸ್ವಲ್ಪ ತೂಕ ಹೆಚ್ಚಿದೆ, ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ, ಹಾಗೆ ಅನ್ವಿತಾಗಷ್ಟು ಶಕ್ತಿ ಕೂಡ ಇಲ್ಲ, ಸಿಸೇರಿಯನ್ ಮಾಡಬೇಕು ಅಂದರು. ಏನು ತೊಂದರೆ ಆಗಲ್ಲ ಅಲ್ವಾ ಮೇಡಮ್ ಅಂತ ಕೇಳಿದ ಆರ್ಯ. ನೋ, ಯಾವುದೇ ತೊಂದರೆ ಆಗಲ್ಲ, ಆದರೆ ಅವಳು ಒಂದು 6 ತಿಂಗಳು ವಿಶ್ರಾಂತಿ ತೊಗೊಂಡ್ರೆ ಸಾಕು, ನೀವು ಬೇಗ ಸಹಿ ಮಾಡಿದ್ರೆ ನಾನು ಹೋಗಿ ಆಪ್ರೇಷನ್ ಶುರು ಮಾಡ್ತೀನಿ ಅಂದರು ಡಾಕ್ಟರ್. ಓಕೆ ಅಂತ ಆರ್ಯ ಸಹಿ ಮಾಡಿದ ತಕ್ಷಣ ಅನ್ವಿತಾಳನ್ನು ಡೆಲಿವರಿ ರೂಮ್ ಕರೆದೊಯ್ದು ಅವಳಿಗೆ ಆಪ್ರೇಷನ್ ಶುರು ಮಾಡಿದ್ರು. ಆದರೆ ಹೆರಿಗೆ ಆಗುವ ಮೊದಲು ಅವಳಿಗೆ ನೆನಪಾದ ಏಕೈಕ ವ್ಯಕ್ತಿ ಆರ್ಯ. ಪ್ರತಿ ಹೆಂಡತಿಗೂ ತಮ್ಮ ಹೆರಿಗೆ ಮುನ್ನ ಗಂಡ ತಮ್ಮ ಪಕ್ಕದಲ್ಲಿ ಇರಬೇಕು ಅಂತ ಅನಿಸ್ತಿದಂತೆ, ಆದರೆ ನನಗೆ ಅದೃಷ್ಟ ಇಲ್ಲ, ನನಗಾಗಿ ನಾನು ಮಾಡಿಕೊಂಡು ಈ ಜೀವನಕ್ಕೆ ಹೀಗೆ ಜೀವನ ಪೂರ್ತಿ ಅಳ್ತಾ ಇರಬೇಕನ್ಸುತ್ತೆ. ಅವನಿಗೆ ಯಾವುದೇ ಸಂತೋಷ ಇಲ್ಲದಂತೆ ನಾನು ಯಾವುದೇ ಸಂತೋಷ ಅನುಭವಿಸ್ದಂತೆ ಮಾಡ್ಕೊಂಡಿದ್ದೀನಿ, ಯಾಕೆ ಭಗವಂತ ನಮ್ಮಿಬ್ಬರ ಜೀವನ ಹೀಗೆ ಮಾಡಿದೆ ಅಂದ್ಕೊಳ್ತಾ ಅವಳಿಗೆ ಇಂಜೆಕ್ಷನ್ ಕೊಟ್ಟಿದ್ದರಿಂದ ದೇಹ ಮಂದವಾಗ್ತಾ ಕಣ್ಣು ಮುಚ್ಚಿದ್ಲು. ಅವಳ ಹೊಟ್ಟೆ ಮೇಲೆ ಮೆಲ್ಲ ಕತ್ತರಿ ಹೋಗ್ತಿದ್ದಾಗ ಸ್ವಲ್ಪ ಹೊಟ್ಟೆ ಎಳೆದ ಹಾಗೆ ಅನ್ನಿಸ್ತಿತ್ತು. ಹಾಗೆ 25 ನಿಮಿಷಗಳ ನಂತರ ಅವಳ ಹೊಟ್ಟೆಯಿಂದ ಒಂದು ಮಗುವನ್ನು ತೆಗೆದ ತಕ್ಷಣ ಅವನು ಅಳದೇ ಇದ್ದಿದ್ದರಿಂದ ಡಾಕ್ಟರ್ ಮಗುವಿನ ಕಾಲು ಹಿಡಿದು ತಲೆ ಕೆಳಗೆ ಮಾಡಿ ಅವನ ಬೆನ್ನ ಮೇಲೆ ಒಂದೇ ಒಂದು ಹೊಡೆತ ಕೊಟ್ಟಾಗ ಆಗ ಅಳು ಶುರು ಮಾಡಿತು. ಆರ್ಯ ಮತ್ತು ಅನ್ವಿತಾಳ ಮಗ. ಪುಟ್ಟ ಮಗುವಿನ ಅಳು ಕೇಳಿದ ತಕ್ಷಣ ಇಲ್ಲಿ ಅನ್ವಿತಾಗೆ ಮತ್ತು ಹೊರಗಿದ್ದ ಆರ್ಯನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ನಿತ್ಯ ಮತ್ತು ವಿಜಯ್ ಒಟ್ಟಿಗೆ ಕಂಗ್ರಾಟ್ಸ್ ಅಣ್ಣ ಅಂತ ನಿತ್ಯ ಅಂದರೆ, ಕಂಗ್ರಾಟ್ಸ್ ಕಣೋ ಅಂತ ವಿಜಯ್ ಆರ್ಯನಿಗೆ ಹೇಳಿದ್ರು. ಥ್ಯಾಂಕ್ ಯು ಅಂದ್ಕೊಳ್ತಾ ಮಗು ಯಾವಾಗ ಹೊರಗೆ ಬರುತ್ತೋ ಅಂತ ಆತುರದಿಂದ ಕಾಯ್ತಾ ಇದ್ದ ಆರ್ಯ.
ಅವನ ಕಾಯುವಿಕೆ ಫಲಿಸಿ ಡಾಕ್ಟರ್ ಮಗುವನ್ನು ಹೊರಗೆ ತಂದು ಆರ್ಯನ ಕೈ ಕೊಟ್ಟು, ಮಗ ಹುಟ್ಟಿದಾನ ಆರ್ಯ, ಇನ್ನು ನಿನ್ನನ್ನು ನಿನ್ನ ಹೆಂಡತಿಯನ್ನು ನಿನ್ನ ಮಗನೇ ಸೇರಿಸ್ಬೇಕು, ಅಚ್ಚು ನಿನ್ನದೇ ರೂಪ ನೋಡೋ ಅಂತ ಮತ್ತೆ ಅವರು ಅನ್ವಿತಾ ಹತ್ರ ಹೋಗಿ ಅನ್ವಿತಾಗೆ ಉಳಿದ ಪ್ರಕ್ರಿಯೆ ಶುರು ಮಾಡಿದ್ರು. ಅಲ್ಲಿ ನರ್ಸ್ ಕೂಡ ಇದ್ದಿದ್ದರಿಂದ ಮಗನನ್ನು ನೋಡೋ ಮೊದಲೇ ಅನ್ವಿತಾ ಹೇಗಿದ್ದಾಳೆ ಅಂತ ಮೊದಲು ಹೆಂಡತಿ ಬಗ್ಗೆ ಕೇಳ್ದ. ಮೇಡಮ್ ಚೆನ್ನಾಗಿದ್ದಾರೆ ಸರ್, ಆದರೆ ಮೇಡಮ್ಗೆ ಹೊಲಿಗೆ ಹಾಕ್ತಿದ್ದಾರೆ, ಬೇರೆ ರೂಮಿಗೆ ಶಿಫ್ಟ್ ಮಾಡಲು ಇನ್ನೂ 1 ಗಂಟೆ ಬೇಕು ಅಂದಾಗ ಆಗ ಮಗನ ಮುಖವನ್ನು ಕಣ್ಣು ತುಂಬ ನೀರು ತುಂಬಿಕೊಂಡು ನೋಡ್ದ ಆರ್ಯ ಮೊದಲ ಬಾರಿಗೆ. ಅವನ ಮುಖ ಸ್ಪಷ್ಟವಾಗಿ ಕಾಣ್ತಿರ್ಲಿಲ್ಲ ಅವನ ಕಣ್ಣೀರಿನಿಂದ. ಅದಕ್ಕೆ ಕಣ್ಣೀರು ಒರೆಸ್ಕೊಂಡು ಮಗನನ್ನು ನೋಡಿ ಪ್ರೀತಿಯಿಂದ ಅವನ ಹಣೆ ಮೇಲೆ ಮುತ್ತಿಟ್ಟು ಮಗನನ್ನು ಸವರ್ತಾ ಮಗನೇ ಅಂತ ಮುದ್ದಾಡ್ದ ಆರ್ಯ ಸಂತೋಷದಿಂದ. ತದನಂತರ ನಿತ್ಯ, ವಿಜಯ್, ಸರಳ ಎಲ್ಲರೂ ಒಬ್ಬೊಬ್ಬರಾಗಿ ಎತ್ಕೊಂಡು ಮುತ್ತು ಕೊಡ್ತಾ ಈಗಾಗಲೇ ಕೆಂಪಗಿದ್ದ ಅವನನ್ನು ಇನ್ನೂ ಕೆಂಪು ಮಾಡಿ ಅವನನ್ನು ಅಳಿಸಿದ್ರು. ಮತ್ತೆ ಆರ್ಯನ ಕೈಗೆ ಬಂದಾಗ ಅವನು ಅಳು ನಿಲ್ಲಿಸಿ ತಂದೆಯನ್ನೇ ನೋಡ್ತಿದ್ದ ತನ್ನ ಪುಟ್ಟ ಕಣ್ಣುಗಳನ್ನ ಅರಳಿಸಿ. ಏನೋ ನಿಮ್ಮ ಡ್ಯಾಡಿ ಅಂತ ನಿನಗೆ ಗೊತ್ತಾ, ನಿಮ್ಮ ಡ್ಯಾಡಿ ಹತ್ರ ಹೋಗ್ತಿದ್ದಂತೆ ಅಳು ನಿಲ್ಲಿಸ್ದೆ ಅಂತ ವಿಜಯ್ ಅಂತಿದ್ರೆ ಅವನು ಮಾತ್ರ ಆರ್ಯನನ್ನೇ ನೋಡ್ತಿದ್ದ. ವಿಜಯ್, ಮೊದಲು ಮಗುವನ್ನು ಡಾಕ್ಟರ್ಗೆ ತೋರಿಸ್ಬೇಕಲ್ವಾ ಅಂತ ಆರ್ಯ ಮತ್ತು ವಿಜಯ್ ಹೋಗಿ ಮಗುವನ್ನು ಡಾಕ್ಟರ್ಗೆ ತೋರಿಸ್ಕೊಂಡು ಬರ್ತಾರೆ. ಮಗು ಆರೋಗ್ಯವಾಗಿದ್ದರಿಂದ ಇವರು ಮತ್ತೆ ನಿತ್ಯ ಅವರ ಹತ್ರ ಬರುವಷ್ಟರಲ್ಲಿ ಅನ್ವಿತಾಳನ್ನು ರೂಮ್ಗೆ ಶಿಫ್ಟ್ ಮಾಡಿದ್ದಾರೆ ಎಂಬ ವಿಷಯ ತಿಳಿಯಿತು. ಮಗುವನ್ನು ಜಾಗ್ರತೆಯಾಗಿ ನಿತ್ಯ ಕೈ ಕೊಟ್ಟು ಅವಳು ಹೇಗಿದ್ದಾಳೆ ಒಂದ್ಸಲ ನೋಡು ಅಂದ ಆರ್ಯ. ಹಾಂ ಅಣ್ಣ ಅಂತ ಮಗುವನ್ನು ಅನ್ವಿತಾ ಹತ್ರ ಕರೆದೊಯ್ಯುವಷ್ಟರಲ್ಲಿ ಅನ್ವಿತಾ ಗಾಢವಾಗಿ ಮಲಗಿದ್ಲು. ಅದನ್ನು ನೋಡಿದ ನಿತ್ಯ ಮಗುವನ್ನು ಅನ್ವಿತಾ ಪಕ್ಕದಲ್ಲಿ ಮಲಗಿಸಿ ಮತ್ತೆ ಆರ್ಯನ ಹತ್ರ ಬಂದು, ಅಣ್ಣ ಅವಳು ಮಲಗಿದಾಳೆ, ಈಗಲೇ ಎಚ್ಚರ ಆಗಲ್ಲ ಅನಿಸುತ್ತೆ, ನೀವು ಒಂದ್ಸಲ ನೋಡಿ ಬನ್ನಿ ಅಂದ್ಲು. ಮತ್ತವಳು ಎದುರಾದ್ರಿಂದ ದೊಡ್ಡ ತಲೆನೋವಾಗುತ್ತೆ, ಬೇಕಾ ನಿತ್ಯ ಅಂದ ಆರ್ಯ. ಹೆಂಡತಿಯನ್ನು ನೋಡ್ಬೇಕಂತ ಪ್ರಾಣ ತವಕಿಸ್ತಿದ್ರು. ಆಪ್ರೇಷನ್ ಅಲ್ವಾ, 1 ಗಂಟೆ 2 ಗಂಟೆವರೆಗೆ ಮತ್ತನಲ್ಲೇ ಇರ್ತಾರೆ, ಅಮ್ಮನವ್ರಿಗೆ ಏನೂ ಆಗಲ್ಲ, ನೀವು ನೋಡಿ ಬನ್ನಿ ಒಂದ್ಸಲ ಅಂತ ಸರಳ ಹೇಳಿದ ಮೇಲೆ ಆರ್ಯ ಮೆಲ್ಲಗೆ ಹೆಂಡತಿ ಬಳಿ ಹೋದ. ಆರ್ಯ ಹೋಗುವಷ್ಟರಲ್ಲಿ ಅನ್ವಿತಾ ಚೆನ್ನಾಗಿ ಮಲಗಿದ್ರೆ ಮಗು ತನ್ನ ಅಮ್ಮನ ಪಕ್ಕದ ಬೆಚ್ಚಗೆ ನಿದ್ರಿಸ್ತಿದ್ದ. ಆ ಇಬ್ಬರನ್ನ ಹಾಗೆ ನೋಡಿ ಸಂತೋಷ ಆಯಿತು. ಪ್ರೀತಿಯಿಂದ ಹೆಂಡತಿ ಮತ್ತು ಮಗನನ್ನು ಮುದ್ದಾಡಿ, ಇನ್ನು ಎಷ್ಟು ದಿನ ನಿಮ್ಮಿಂದ ನನ್ನ ದೂರ ಇಡ್ತೀಯೋ ನೋಡ್ತೀನಿ, ನೀನು ಮನಸ್ಸು ಮಾಡಿದ್ರೆ ನನ್ನ ಜೀವನ ಪೂರ್ತಿ ದೂರ ಇಡಬಲ್ಲೆ, ನನಗೆ ಗೊತ್ತು, ಅಷ್ಟು ಹಠಮಾರಿ ನೀನು, ನಿನ್ನ ಬಗ್ಗೆ ನನಗಲ್ದೆ ಇನ್ಯಾರಿಗೆ ಗೊತ್ತು ಬಿಡು, ಇನ್ನು ಇಷ್ಟು ದಿನ ನಮ್ಮ ಮಧ್ಯೆ ಈ ದೂರವೋ, ನನ್ನ ಮಗನನ್ನು ನನಗೆ ಎಷ್ಟು ದಿನ ದೂರ ಮಾಡ್ತೀಯೋ ನೋಡ್ತೀನಿ, ಆದರೆ ನೀನು ನನ್ನನ್ನು ಬಿಟ್ಟಷ್ಟು ಸುಲಭವಾಗಿ ನಾನು ನಿನ್ನನ್ನು ಬಿಡಲಾರನಲ್ಲ, ಅದಕ್ಕೆ ನನಗೆ ಈ ನೋವು. ನನಗೆ ನೀನು ನನ್ನ ಮಗ ಇಬ್ಬರು ಬೇಕು, ಅವನಿಗಾಗಿ ನೀನು ಮಾಡಿದ ಮೋಸಗಳನ್ನೆಲ್ಲ ಮರೆತು ನಿನ್ನನ್ನು ಹತ್ರ ಮಾಡ್ಕೊಳ್ಬೇಕಂದ್ಕೊಂಡ್ರೆ ನೀನು ಹಾಗೆಯೂ ನನ್ನ ಮಾತು ಕೇಳಲ್ಲ, ನಿಜಕ್ಕೂ ನನ್ನನ್ನು ಹೀಗೆ ಪೀಡಿಸಲಂತೆ ಹುಟ್ಟಿದೀಯಾ ನೀನು ರಾಕ್ಷಸಿ ಅಂತ ಅನ್ವಿತಾ ಮತ್ತು ಮಗನನ್ನು ಕಣ್ತುಂಬ 10 ನಿಮಿಷಗಳ ಕಾಲ ನೋಡಿಕೊಂಡು ಅವ್ರದ್ದೊಂದು ಫೋಟೋ ತಗೊಂಡು ಮಗನ ಫೋಟೋಗಳನ್ನ ಪ್ರತ್ಯೇಕವಾಗಿ ತೆಗೆದುಕೊಂಡು ಹೊರಗೆ ಬಂದು ಕೂತ ಆರ್ಯ ಹಾಗೆ ಕೂತ್ಕೊಳ್ತಿದ್ದಂತೆ ವಿಜಯ್ ಅವನ ಪಕ್ಕಕ್ಕೆ ಹೋಗಿ ಕೂತು, ಆರ್ಯ, ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳ್ತೀಯಾ ಅಂತ ಕೇಳ್ದ. ಈಗ ನಾನು ಪಡ್ತಾ ಇರುವ ನೋವು ಸಾಲದೆ ಅವರಿಂದ ದೂರ ಇದ್ದು ಈಗ ಅವರು ಕೂಡ ಈ ವಿಷಯ ತಿಳಿದು ಬಾಧೆ ಪಡಬೇಕಾ ವಿಜಯ್ ಅಂದ. ಅದೆಲ್ಲ ಕಣೋ, ಆಮೇಲೆ ಯಾವಾಗಲಾದರೂ ತಿಳಿಲೇಬೇಕಲ್ಲ, ಅವಾಗ ಹೇಗೆ? ಆಮೇಲೆ ಯಾವಾಗಲೋ ಏನೋ, ನನಗೆ ತಿಳಿದಂತೆ ಆ ವಿಷಯವನ್ನು ಅವಳು ಯಾರಿಗೂ ತಿಳಿಯದಂತೆ ಇಡ್ತಾಳೆ ನೋಡು. ಈಗೀಗಲೇ ಅವರು ಬಾಧೆಗಳಿಂದ ಚೇತರಿಸ್ಕೊಳ್ತಿದ್ದಾರೆ. ಈಗ ನಾನು ಈ ವಿಷಯ ಹೇಳಿ ಮತ್ತೆ ಅವರಿಗೆ ಬೇಸರ ಮಾಡೋದಕ್ಕೆ ಇಷ್ಟ ಇಲ್ಲ. ಅವಳೇನು ಮಾಡ್ತಾಳೋ ಮಾಡಲಿ, ಅವಳೇನು ಮಾಡಿದ್ರೂ ನೋಡ್ತಾ ಇರೋದೇ ನನ್ನ ಕೆಲಸ ಆಗಿದೆ ಅಷ್ಟೇ. ಅವಳನ್ನ ಹಾಗೆ ಬಿಟ್ಟರೆ ಇನ್ನೂ ಹಠ ಮಾಡ್ತಾಳೆ. ಅವಳ ಹತ್ರ ಈಗ ಯಾರಾದರೂ ಮಾತಾಡಿದ್ರೆ ಇಲ್ಲಿಂದ ಕೂಡ ಎಲ್ಲಿಗಾದರೂ ಹೋಗ್ಬಿಡ್ತಾಳೆ. ಬೇಕಾದು ಕನಿಷ್ಠ ಹತ್ರ ಇದ್ದರೆ ಅವ್ರನ್ನಾದರೂ ಕಣ್ಣಾರೆ ನೋಡ್ಕೋತೀನಿ ಬಿಡು ವಿಜಯ್. ಅವಳು ನನ್ನಿಂದ ದೂರ ಇರಬೇಕು ಅಂತ ಎಷ್ಟು ಬಲವಾಗಿ ಬಯಸ್ತಾಳೆ ಅಂತ ನನಗೆ ಗೊತ್ತು. ಅವಳು ಹಾಗೇ ಇರಲಿ, ಇಲ್ಲೇ ಇದ್ದರೂ ನನ್ನ ಮಗನನ್ನು ದಿನಕ್ಕೊಂದ್ಸಲ ನೋಡಿ ಸಂತೋಷ ಪಡ್ತೀನಿ. ನಾವು ಬಲವಂತ ಮಾಡಿದ್ರೆ ಅವಳು ಅವನನ್ನು ಕರ್ಕೊಂಡು ನಮಗೆ ಹೇಳದೆ ಎಲ್ಲಿಗಾದರೂ ಹೋದರೆ ಆ ನೋಟಕ್ಕೂ ನಾನು ಒದ್ದಾಡಬೇಕಾಗತ್ತೆ, ಅದಕ್ಕಿಂತ ಇದೇ ಲೇಸು ಅಂದ ಆರ್ಯನನ್ನೇ ಬಾಧೆಯಿಂದ ನೋಡ್ತಾ ನಿಂತುಬಿಟ್ರು ಸರಳ, ನಿತ್ಯ ಮತ್ತು ವಿಜಯ್ ಅವನ ಮಾತುಗಳಿಗೆ. ನಿತ್ಯ ಮತ್ತು ಸರಳ ಅನ್ವಿತಾ ಹತ್ರ ಹೋಗೋಷ್ಟರಲ್ಲಿ 1 ಗಂಟೆ ನಂತರ ಮೆಲ್ಲಗೆ ಮತ್ತು ಇಳಿದು ಅವಳಿಗೆ ನೋವು ತಿಳಿಯೋದಕ್ಕೆ ಆರಂಭಿಸಿ ಕಣ್ಣು ಬಿಟ್ಲು ಅನ್ವಿತಾ ಹೇಗಿದೆಯೇ ಅಂತ ಕೇಳಿದ್ಲು ನಿತ್ಯ ಹತ್ರ ಬಂದು. ಸ್ವಲ್ಪ ನೋವು ಅನ್ನಿಸ್ತಿದೆ ನಿತ್ಯ. ಯಾವ ಪಾಪುನೇ ಅಂತ ಕೇಳಿದ್ಲು ತನ್ನ ಪಕ್ಕದಲ್ಲಿದ್ದ ಮಗುವನ್ನು ನೋಡ್ತಾ. ಹೇಗಿದ್ದಾನೆ ಅಚ್ಚೋ, ಅವರಪ್ಪನ ಹಾಗೇ ಇದ್ದಾನಾ? ಒಂದು ಸಲ ನಾನು ಎತ್ಕೋತೀನಿ, 1 ನಿಮಿಷ, ನಿನಗಿವಾಗಲೇ ಹೇಳೋದಕ್ಕಾಗಲ್ಲ,
ಅಂತ ಮೆಲ್ಲಗೆ ಬೆಡ್ ಅನ್ನು ಸ್ವಲ್ಪ ಎತ್ತರಿಸಿ ಮಗುವನ್ನು ಎತ್ತಿ ಅನ್ವಿತಾ ಕೈ ಕೊಟ್ಲು ನಿತ್ಯ. ಮಗುವನ್ನು ನೋಡ್ತಾ ಅನ್ವಿತಾ ಪುಳಕಿತಳಾಗಿ, ಅಚ್ಚು ಆರ್ಯನ್ ಹಾಗೆ ಇದ್ದಾನಲ್ವೇ, ಆರ್ಯನ್ಗೆ ಹೇಳಿದೆಯಾ ಈ ವಿಷಯ ಅಂತ ಕೇಳಿದ್ಲು ಅನ್ವಿತಾ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತಗೊಂಡು ಮೊದಲೇ ನೋಡಿ. ಥ್ಯಾಂಕ್ ಯು.